ಸಮುದ್ರ ಮಂಥನ ಆಯ್ತಂತೆ. ಅದೆಲ್ಲ ಏನೋ ಒಳ್ಳೇದು ಬರಬೇಕು ಅಂತ ಮಂಥನ ಆಯಿತು. ಫಸ್ಟು ಈ ಐರಾವತ ಬಂತು, ಇಂದ್ರದೇವರು ತಗೊಂಡು ಹೋಗ್ಬಿಟ್ರು. ಆಮೇಲೆ ಇದು ಏನೋ ಅದು ಪುಷ್ಪಕ ವಿಮಾನ ಬಂತು, ಕುಬೇರ ತಗೊಂಡು ಹೋಗ್ಬಿಟ್ರು, ಇನ್ನೂ ಏನೇನೋ ಬಂತು. ಎಲ್ಲ ಒಳ್ಳೇದೆಲ್ಲ ಖಾಲಿ ಆಗ್ತಾಯಿತ್ತು. ಯಾರು ಎಲ್ಲ ರೆಡಿ ಇದ್ರು, ಎಲ್ಲರನ್ನ ಕರೆದ್ಬಿಟ್ರು. ಫೈನಲಿ ಇದು ಅಮೃತ ಬರಬೇಕು, ಬಂದಿಲ್ಲ, ಇದು ವಿಷ ಬಂದುಬಿಡ್ತು. ಈಗ ಪಾಪ ಇವರು ಶಿವಜಿ, ನಮ್ಮ ಶಿವ ಭಗವಾನ್ರು ಅವ್ರು ಎಲ್ಲಿಯೋ ಪಾಪ ಎಲ್ಲಿಯೋ ಸ್ಮಶಾನದಲ್ಲಿ ಎಲ್ಲಿಯೋ ಅವರು ಕೂತಿದ್ರು. ಅವ್ರನ್ನ ಯಾರೂ ಕರೆದಿಲ್ಲ ಅದುವರೆಗೆ. ಎಲ್ಲ ಅದು ಬಂದ ತಕ್ಷಣ ಎಲ್ಲ ಗಾಯಬ ಆಗ್ಬಿಟ್ರಂತ. ಅದು ಆಲ್ ಅದರ್ ಡಿಪಾರ್ಟ್ಮೆಂಟ್ಸ್ ಅವರೆಲ್ಲ ಸೈಡ್ ಆಗಿಬಿಟ್ರು. ಏನು ಒಳ್ಳೊಳ್ಳೇದೇನೇನು ತಗೊಂಡ್ರು ಅದೆಲ್ಲ ಅವರೆಲ್ಲ ಸೈಡ್ ಆಗಿಬಿಟ್ರು. ಆಮೇಲೆ ಈಗ ಏನು ಮಾಡಬೇಕು ಅಂತ ದೊಡ್ಡ ಸಮಸ್ಯೆ ಆಯಿತು. ಯಾರೋ ಹೇಳಿದ್ರು ಅವ್ರ ಪಾಪ ಅಲ್ಲಿ ಎಲ್ಲಿಯೋ ಇದ್ದಾರೆ ಸ್ಮಶಾನದಲ್ಲಿ, ಅವ್ರನ್ನ ಕರ್ಕೊಂಡು ಬನ್ನಿ ಅಂತ. ಆಮೇಲೆ ಅವರು ಶಿವ ಭಗವಾನ್ರು ಬರ್ತಾರೋ, ಅದು ನಿಮಗೆಲ್ಲ ಗೊತ್ತಿದೆ. ಇದರಲ್ಲಿ ಅದು ವಿಷ ಎಲ್ಲ ತಗೋಬಿಟ್ಟು ಅದನ್ನು ಕಂಟ್ರೋಲ್ ಮಾಡ್ತಾರೆ, ಸಿಚುವೇಶನ್ನ ಕಂಟ್ರೋಲ್ ಮಾಡಿ ಎಲ್ಲ ರೆಡಿ ಮಾಡಿಕೊಂಡು ಅವ್ರ ಪಾಟಿಗೆ ಅವ್ರು ಹೋಗ್ಬಿಡ್ತಾರೆ. ನಾನು ಅದೇ ಹೇಳ್ತೀನಿ ನಮ್ಮ ಸಿಬ್ಬಂದಿಯವ್ರಿಗೂ, ನಾವು ವಿ ಆರ್ ಇಂಪಾರ್ಟೆಂಟ್. ನಮ್ಮ ಇಂಪಾರ್ಟೆನ್ಸ್ ಯಾರು ತೆಗಿಯೋಕ್ಕೂ ಆಗಲ್ಲ. ಬಟ್ ಯಾವತ್ತೂ ಕ್ರೈಸಿಸ್ ಇದ್ದರೆ ಮಾತ್ರ ನಮಗೆ ಕರೀತಾರೆ, ಕರೆಕ್ಟ್ ಅದು. ಬಟ್ ನಾವು ಶಿವ ಭಗವಾನ್ರಂಥ ಆ ಲೆವೆಲ್ಲು ನಮಗಿದೆ. We should always feel happy about it. So thank you for projecting the good work also. Thank you.